ಯಾವಾಗ ಬಂದ್ರದ್ಕೆ ಕಮಲಕ್ಕ? ಯಾವಾಗ ಬಂದ್ರಿ? ಆಗಲೇ ಸುಮಾರು ಹೊತ್ತಾಯ್ತು. ಪದ್ಮನ್ ನೋಡ್ಕೊಂಡು ಹೋಗೋದಂತ ಬಂದು ಹಂಗೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋದಂತ ಬಂದು ಕಣವ. ಏನೋ ಜಯನ ಕಾಣ್ತಾ ಇಲ್ಲ. ಅವರು ಈಗ ತಾನೇ ನಾಷ್ಟ ಮಾಡ್ಕೊಂಡು ಪಾಲ್ ತಕೊಟ್ ಬರ್ತೀನಿ ಅನ್ಕೊ ಹೋದ್ರು ಕಣತ್ಗೆ. ಚೆನ್ನಾಗಿದ್ದಾನವ? ಹ್ಞೂ ಚೆನ್ನಾಗವ್ರೆ. ಏನು ಬಂದ್ಮೇಲೆ ಗಲಾಟೆ ಗಿಲಾಟೆ ಏನು ಮಾಡಲಿಲ್ಲ? ಇಲ್ಲ ಕಣತ್ಗೆ, ಏನು ಗಲಾಟೆನೂ ಇಲ್ಲ, ಎಂಥದ್ದು ಇಲ್ಲ. ಯಾಕೆ ಗಲಾಟೆ ಮಾಡೋರು? ಅವರೇ ಈ ಸತಿ ಹುಚ್ಚವಿ ಕಳಂಗಾಗದೆ ಗಲಾಟೆ ಬೇರೆ ಮಾಡ್ತಿದ್ರ. ಅಯ್ಯೋ ನೀನು ಬಂದ್ಮೇಲೆ ಇತ್ತಾಗಿ ಮಗ ನಿಜವಾಗ್ಲೂ. ಅಯ್ಯೋ ಏನು ಎಂತೋ ತಿರ್ಗಿ ಜಾಗಿಗಳು ಕತ್ಕೊಬಿಟ್ರು ಏನೋ ಕಣೆ ಅಂದ್ಕೊಂಡು ಒಸಿ ಅಲ್ಲ ಕಣ್ಮಗ. ನಿಮ್ಮ ಅಣ್ಣ ಹೋಯ್ತಾ ಬತ್ತಾ ಕೇಳೋದು, ಫೋನ್ ಮಾಡಿದ್ರ ನಾವು ಬೇರೆ ಫೋನ್ ಮಾಡ್ತೇವೆ, ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ ನಿಂದು. ಅಯ್ಯೋ ಅದು ಚಾರ್ಜರ್ ರಾತ್ರಿ ತಕೊಂಡಿದ್ನ, ಇನ್ನು ಹತ್ತರತ್ತು ಹಾಕೋದು ಮರ್ತ್ಬಿಟ್ಟೈದಕ್ಕೆ. ಅಲ್ಲಿ ಏನು ಇವ್ರು ಬಂದ್ರಲ್ಲ, ಅಲ್ಲಿ ತೋಟ ಕರ್ಕೊ ಹೋದ್ರಲ್ಲ, ಇಲ್ಲೆಲ್ಲ ಬೇಡ ಗಲಾಟೆ ಆದರೆ ಅಲ್ಲಿ ಜನಗಳು ಆಡ್ಕೊತಾರೆ ಅಂದ್ಬಿಟ್ಟು ಅಲ್ಲಿ ಹೋದ್ವಲ್ಲ. ನಾನು ಹೋಗಾಗ ಚಾರ್ಜ್ ಹಾಕ್ಬಿಟ್ಟು ಹೊಂಟೋಗಿರೋ ಸರಿಗಿರೋದು, ಹಂಗೆ ಮಡ್ಬಿಟ್ಟಿವ್ನಿ. ಒಂದೇ ಒಂದು ಪಾಯಿಂಟ್ ಇತ್ತು ಮನೆಗೆ ಬಂದು ನೋಡಿದಾಗ. ಇನ್ನು ಊರಿಗೆ ಹೋದ್ಮೇಲೆ ಹಾಕೊಳಕ್ಕಾಯ್ತದೆ ಅನ್ಕೊಂಡು ಸುಮ್ಮನೆ ಅದನ್ನ. ಇಲ್ಲಿ ಬಂದರೆ ಇಲ್ಲಿ ಕರೆಂಟೇ ಇಲ್ಲ ಕಣದಕ್ಕೆ, ಚಾರ್ಜ್ ಇನ್ನೇಗ ಹಾಕನೆ. ಅದಕ್ಕೆ ಸುಮ್ಮನೆ ಅದೇ ಚಾರ್ಜು ಕರೆಂಟ್ ಬತ್ತೆ ಹಾಕೊಳ್ಳೋದ ಅಂದ್ಬಿಟ್ಟು ಆಮೇಲೆ ಹಾಕೊಂಡು ಮಾಡಿದ್ನಲ್ಲ. ನೀನು ಮಾರನೇ ತಾನೇ ಫೋನ್ ಮಾಡಿದ್ದು. ಅಯ್ಯೋ ಒಸಿ ಎಲ್ಲ ಕಣವ ಗಾಬರಿ ಆಗಿ ನಿಮ್ಮ ಅಣ್ಣ. ಅಯ್ಯೋ ಹೋಗು ಒಟ್ಟು ಕಳಿಸ್ಬಿಡ್ದಾಗಿತ್ತು ನನ್ನ ತಂಗಿ. ಹಿಂಗಾಗೋಯ್ತಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಆಗದೆ, ಏನು ಕತೆ ಏನೋ ಕಣೆ ಅಂದ್ಕೊಂಡು ಒಸಿ ಗಾಬರಿ ಆಗಿತ್ತಲ್ಲ ಕಣ್ಮಗ. ಆ ಪಾಟಿ ಗಾಬರಿ ಆಗಿತ್ತು. ಅಯ್ಯೋ ನಾನು ನೀನೇ ಸರಿಯ ಸುಮ್ಮನಿರ ಮರೆಯ, ಹೋಗ್ಬೇಕಾದ್ರೆ ನೋಡ್ಕೊಬರಕ್ಕಾಯ್ತದೆ ಎದ್ದೆ ಸೊತ್ಕೆ ಅಂತ ಅಂದ್ವಾ. ಅಷ್ಟೊತ್ತಿಗೆ ನೀನು ಮಾಡ್ದಲ್ಲ, ಆಗ ಧೈರ್ಯ ಬತ್ತು. ಹಂಗೂ ಯಾವತ್ತಿಂದನೂ ಹೋಗು 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 ಕೇಳ್ಕೊಬರೋಗು. ನನ್ನ ಕೂಟವಳು ಹೇಳಕ್ಕಿಲ್ಲ, ನಿನ್ಗಾರು ಹೇಳ್ತಾಳೆ. ಚೆನ್ನಾಗಿ ನೋಡ್ಕೊಂಡಿದ್ದಾನೋ ಇಲ್ವೋ, ಹೊಡೆದನೋ ಬಡ್ದನೋ ನನ್ನ ತಂಗಿಗೆ. ಹೋಗವ ಹೋಗು ಮೊದಲು ನೋಡ್ಕೊಬರೋಗು ಅಂದ್ಕೊಂಡು ಏನು ಜೀವ ತೆಗೆದ್ಬಿಡ್ತು ಕಣವ ನಿಮ್ಮ ಅಣ್ಣ. ಆವತ್ತಿಂದನೂ ಅದಕ್ಕೆ ಪದ್ಮನ್ಗೆ ಆಪ್ರೇಷನ್ ಆಗದೆ ಹೋಯ್ತೀನಿ ಸುಮ್ಕಿರು. ಮನೆಗೆ ಬಂದಮೇಲೆ ಅಲ್ಲೇ ಹೋಗಿ ಬರ್ತೀನಿ ಅನ್ಕೊ ಬಂದೆ. ಒಟ್ಟು ಚೆನ್ನಾಗಿ ನೋಡ್ಕೊಳ್ಳೋದೆ ಅಲ್ವವ? ಏನು ಮಾತುಕತೆ ಯಾವುದೂ ಇಲ್ಲ ತಾನೇ? ಇಲ್ಲ ಕಣಕ್ಕೆ, ಸುಮ್ಮನೆ ಇಲ್ದೋದೆಲ್ಲ ಹೇಳ್ಬಿಡ್ದು, ಯಾವ ಮಾತು ಇಲ್ಲ ಕತ್ತು ಇಲ್ಲ, ಸುಮ್ಮನೆ ಅವರೇ. ಹಂಗೂ ಬೋದೆ ನಾನು ಕಂಡೋರು ಮಾತು ಕಟ್ಕೊಂಡು ನೋಡು ನಮ್ಮನೆ ಸಂಸಾರ ಹಾಳು ಮಾಡ್ಕೊತೀಯಲ್ಲ ನೀನು. ದಡ್ನೋ ಜಾಡ್ನೋ ನೀನು, ಎಂಥ ದಡ್ಡಿರಬೇಕು ನೀನು. ಈ ಕೆಲಸ ಕಲ್ತಿದ್ದೀಯಲ್ಲ ಈ ಬುದ್ಧಿ ಅಂದ್ಕೊಂಡು ಚಂದಾಗಿ ಬೋದೆ ತಾಕಿದ್ಮೇಲೆ ತಪ್ಪಾಯಿತು ಬಿಡು. ಹೇಳ್ಕೆ ಮಾತು ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ಟಂಗಾಯ್ತು. ನನಗೆ ನಾಚಿಕೆ ಆಯ್ತದೆ. ಅವ್ರವರೇ ಚೆಂದಾಯ್ತಾರೆ, ನಮ್ಮನ್ನ ನಿಷ್ಠುರ ಮಾಡ್ತಾರೆ ಅಂದ್ಕೊಂಡು ಆಮೇಲೆ ಅವರೇ ಸುಮ್ಮನೆ ಆದರೂ ಬೇಜಾರು ಮಾಡ್ಕೊತಿದ್ರು. ಇವತ್ತಿಗೆ ಕೊನೆ ಈ ಸತಿನೇ ಕಲಿಸ್ತಿದ್ದಿಲ್ಲ ನಮ್ಮ ಅಣ್ಣನ ಮಕ್ಕಳು. ಓನೇ ಬೇಡ ಕಣತ್ತೆ, ಅದು ಏನಾರೇ ಅಲ್ಲಿ ಕಷ್ಟ ಅಲ್ಲಿ ಸುಖ ಅಲ್ಲಿ ನಾವು ಸಾಕ್ತೀವಿ, ನಿನ್ನ ತಲೆಗೆಡ್ಸ್ಕೊಬೇಡ, ಇರತ್ತೆ ನೀನು ಅಂತ ಅಂತಿದ್ರು. ಅದೇನು ಗೋವಿಂದವೇ ನಾನು ಓಲಿ ಚೆಪ್ಪಪ್ಪ ಅನ್ಕಡಿಸೋದು ಬಂದಿರೋದು. ನಿಂದು ಇದೇ ಆಗೋಯ್ತು ನನ್ನ ಮದುವೆ ಆತವಿಂದನೂ, ಇದೇ ಕೊನೆ ಚಾನ್ಸು ನಿನಗೆ ಅಂತ ಅಂದೀವಿ. ಇಲ್ಲ ಕತೆ ಸುಮ್ಮನಿರು, ಇನ್ಯಾವ ಸುದ್ದಿಗೆ ಹೋಯ್ಕಿಲ್ಲ ನಾನು. ಇನ್ಯಾವ ಸುಮ್ಮನೆ ಗಲಾಟೆ ಮಾಡ್ಕೋಬೇಕು ಇಲ್ಲ ಕತೆ ಅಂದ್ಕೊಂಡು ಅವರೇ ಬೇಜಾರು ಮಾಡ್ಕೊತಿದ್ರು. ನಾನು ಈ ವಯಸ್ಸಲ್ಲಿ ಹಿಂಗೆ ಆಡಿದ್ರೆ ವೈಕ್ಳ ಕೈಲಿ ಬುದ್ಧಿ ಹೇಳ್ಸ್ಕೊಳಂಗಾಯ್ತಲ್ಲ. ನಮ್ಮ ಮಕ್ಳು ಮುಂದ್ಗಡೆ, ನಮ್ಮ ಮುಂದೆ ಬೆಳೆದಿರೋ ಮಕ್ಳು ಮುಂದ್ಗಡೆ ಬುದ್ಧಿ ಹೇಳ್ಸ್ಕೊಳಂಗಾಯ್ತಲ್ಲ ಅಂದ್ಕೊಂಡು ಅವರೇ ಬೇಜಾರು ಮಾಡ್ಕೊತಿರು ಕಣಕ್ಕೆ. ಜ್ಞಾನಿತ್ತಿಲ್ವಂತ ಬಡಿಬೇಕಾರೆ ಕಂಪ್ಲೇಂಟ್ ಕೊಡ್ತಾರೆ. ಅವ್ರ ಕಡೆಯಲ್ಲಿ ಬಂದರೆ ಸುಮ್ಮನೆ ಬಿಟ್ಟಾರ ನನ್ನ ಅನ್ನೋದು ಪರಿಜ್ಞಾನ ಇರಬೇಕಾಗಿತ್ತಾನೆ ಅವನಿಗೆ. ಈ ಸತಿ ಎದುರು ಹೋಗೋಣಕ ಸುಮ್ಕಿರಿ, ಇನ್ಯಾವತ್ತು ಈ ಕೆಲಸ ಮಾಡೋಕ್ಕಿಲ್ಲ ಅಂದ್ಕೊಂಡು ಹಂಗೆ ಅಂತಿದ್ರು. ಏನೋವ ತಿಳುವಳಿಕೆ ತಗೊಂಡು ಇರಲಿ ಸುಮ್ಕಿರತ್ತಾಗೆ. ನಿಜವಾಗ್ಲೂ ಮಗ ನೀನೇನಾರು ಅನ್ಕೋ ಕಳಿಸೋದೇ ಬೇಡ ಅಂತಾನೆ ಅಂದ್ಕೊಂಡಿದ್ದು. ನಮಗೂ ಅಷ್ಟೇ ಬೇಜಾರಾಗ್ಬಿಟ್ಟೈತಿ ಈ ಸತಿ. ಬರೀ ಒಂದು ಇದೇ ರಗಳೆ ರಾಮಾಯಣ ಅಂದ್ಕೊಂಡು ಅವತ್ತು ಮಾತಾಡ್ಕೊಂಡು ತೋಟ ಕೂತ್ಕೊಂಡು ಅಣ್ಣ ನನವೇ ಈ ಸತಿ ಕಳಿಸೋದೇ ಬೇಡ, ಅದು ಏನಾರೋದು ಹಾಗೆ ಬಿಡ್ಲಿ, ಇರ್ಸ್ಕೊಳಕಾಯ್ತದೆ ಬಿಡು ಅಂದ್ಕೊಂಡು ಅವ್ರು ಹಂಗೆ ಅಂತಿದ್ರು. ಏನು ನೀನೇ ಇರಕ್ಕಿಲ್ಲ ಹೋಯ್ತೀನಿ ಅನ್ಕೊಬಿಟ್ಟಿದ್ದಲ್ಲ. ಅಲ್ಲ ಕಣ್ಕಂಬ್ಲಕ್ಕ ಚಂದ್ವಕ್ಕ, ಈ ವಯಸ್ಸಲ್ಲಿ ಗಂಡನ ಬಿಡು ಬಂದು ಕೂತಾವಳೆ ಅಂದಾಗ ಅಣ್ಣನ ಗೌರವ ಸಿಕ್ಕದ ಹೇಳಿ ನೀವೇ. ನನಗೆ ನಿಜವಾಗ್ಲೂ ಕಮ್ಲಕ್ಕ ನೀವೇನಾರು ಅಂದ್ಕೊಳ್ಳಿ, ನನಗಂತೂ ಒಸಿ ಬೇಜಾರಾಗಿತ್ತಿಲ್ಲ. ಅಯ್ಯೋ ಯಾವಾಗಪ್ಪ ಹೋಗೋದು, ನನಗೆ ಏನು ಚಿನ್ನ ಉಂಡ್ಲಿ ಒಂಥರ ನೆಮ್ಮದಿ ಅನ್ನೋದೇ ಇತ್ತಿಲ್ಲ. ಆಂಬ್ಲಿನೇ ಕುಡಿಲಿ, ಗಂಡನ ಮನೇಲಿ ನೆಮ್ಮದಿ ಇರೋಂಗೆ ಅಪ್ಪನ ಮನೇಲಿ ಚಿನ್ನ ಉಂಡ್ರು ನೆಮ್ಮದಿ ಇರೋಕ್ಕಿಲ್ಲ. ಏನೋ ಒಂದು ದಿವಸ 2 ದಿವ್ಸಕ್ಕೆ ಸರಿ ಕಮ್ಲಕ್ಕ. ಅದ್ರ ಮೇಲೆ ಮಿಕ್ಕಿದಾಗ ನಾವು ಚಂದವಾಗ ಅದುವೇ ನಗ್ನಗಿತ ಬಂದಾಗ ಅದೊಂಥರ ಲೆಕ್ಕ ಬೇಕಾರೆ ಒಂದು 6 ಅಲ್ದ್ರೆ 15 ಸೇರ್ಬೋದು. ಹಿಂಗೆ ಜಗಳ ಆಡ್ಕೊಂಡಾಗ ಬಂದಾಗ ಜೀವೆಲ್ಲ ಅಲ್ಲೇ ಇರ್ತದೆ. ಹಿಂಗೆ ಆಗೋಯ್ತಲ್ಲ ಹಿಂಗೆ ಆಯ್ಕೋಯ್ತಲ್ಲ ಅಂದ್ಕೊಂಡು ಹಂಗೆ ನಿಜವಾಗ್ಲೂ ನನಗೆ ಒಸಿ ಅವು ಬೇಜಾರಾಗ್ತಿಲ್ಲ. ಯಾರೇ ಏನಾರು ಅಂದರೇನೋ, ನಮ್ಮ ಅಣ್ಣಂಗೆ ಅಂದರೇನೋ, ನಮ್ಮ ಅತ್ತಿಗೆಗೆ ಅಂದರೇನೋ, ನಿಮ್ಮ ನಾದಿನಿ ಇಲ್ಲೇ ಅವಳಲ್ಲ ಅಂದರೇನೋ ಅಂದ್ಕೊಂಡು ಈಜಕ್ಕೆ ಬರ್ತಿದ್ರೆ ಯಾರು ಬಂದರೆ ಒಳಗಿರೋನು ಕಮ್ಲಕ್ಕ
ನನಗೆ ಅಷ್ಟೇ ಬೇಜಾರಾಗಿ ಹೋಗಿತ್ತು. ಅದು ಅಲ್ದೇ ಈ ವಯಸ್ಸಲ್ಲಿ ಗಂಡನ ಕುಟ್ಟು ಜಗಳ ಆಡ್ಕೊ ಬಂದೋಳೆ ಅಂದರೆ ನಾಚಿಕೆ ಅಲ್ವಾ. ಅಯ್ಯೋ ಸುಮ್ ಕೂತ್ಕೋ ಹಂಗೆ ಅನ್ಕೊಂಡು ವಾಡಿಸ್ಕೊಂಡು ಬಡ್ಸ್ಕೊಂಡಿದ್ದಾರೆ. ಬೆದರಿಕೆ ಬರೋದು ಹೆಂಗೆ? ಈಗ ಸರಿ ಆಯ್ತಕ್ಕ ಸುಮ್ಕಿರಿ ಅಸದಿ ನೀನು ತಲೆಗೆಡ್ಸ್ಕೊಬೇಡ ನೀನು. ಈಗ ಸರಿ ಆಯ್ತು ಬಿಡಿ. ಇನ್ನೇನು ಪದ್ಮ ಹುಷಾರಾಗಿದ್ದಾಳ, ಮಾತಾಡ್ಸೋದ್ಲ, ಏನೋ ಸೊಸೆಯನ್ನು ಕರಬ್ ಬಂದಿದ್ದಾಳಂತಲ್ಲ. ಓ ಬಂದವಳೆ ಇಲ್ಲೇ ಅವಳಲ್ಲ, ಆಗ್ಲೇ ಇವಳು ಬರೋಕ್ಕಿಂತಗಿಂತ ಮುಂಚೆಗೆ ಹೋಗಿ ಕರ್ಕ ಬಂದಂತಲ್ಲ ಪದ್ಮನ್ ಗಂಡೆ. ನಾನು ಹೋಗಿಲ್ಲ ಒಟ್ಟಿಗೆ ಅವತ್ತಿಂದನೂ ಕರ್ಕ ಬಂದ್ಮೇಲೆ ಹೋಗಿ ಮಾತಾಡ್ಸ್ಕೊ ಬರೋದ ಅನ್ಕೊಂಡೆ. ಹಂಗುವೆ ಹೋಗದ ಅನ್ಕೊಂಡು ಸುಮ್ಮನೆ ಆಗ್ಯವನಿ. ನನಗೆ ಭಾಳ ಮನ್ಸಿಗೆ ನೋವಾಗೋಯ್ತು. ಚಾಡಿ ಹೇಳಿ ಒಡೆಯಾಗ ಮಾಡಿಬಿಟ್ರಲ್ಲ ಗಂಡು ಎತ್ತು ಸೇರ್ಕೊಂಡು ಅಂತ ಅದೊಂದು ಮನ್ಸಲ್ಲಿ ಕೂತ್ಬಿಟ್ಟದೆ. ನಿಜವಾಗ್ಲೂ ಹೋಗೋಕ್ಕೂ ಇಷ್ಟಲ್ಲ ನನಗೆ ಅವಳನ್ನ ಮಾತಾಡ್ಸಕ್ಕೂ. ಏನು ಮಾಡಿರಿ ನೋಡು, ಹುಷಾರು ತಪ್ಪಾಗ್ಲೂ ತಿರುಗಿ ನೋಡಿ ಅನ್ಕೋತಾಳೆ ಅಂದ್ಬಿಟ್ಟು ಹೋಗ್ಬೇಕು ಅಷ್ಟೇ. ಅಯ್ಯೋ ಅದನ್ನೇ ಕಟ್ಕೊಂಡು ಕೂತ್ಕೊಂಡು ನೀನು ಮಾಡೋಕ್ಕೆ ಕೆಲಸಿಲ್ಲ. ಬಾ ಒಂದು ಮಾತುಕತೆ ಅನ್ನೋದು ಬರ್ತದೆ ಹೋಯ್ತದೆ. ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಜೀವನ ಮಾಡೋಕ್ಕಾಗದವ. ಏನು ಮಾಡಿ ತಿಳುವಳಿಕೆ ಕಮ್ಮಿ. ಬೇಜಾರು ಮಾಡ್ಕೊತಿದ್ಲು ಅವಳುವೆ. ಅಯ್ಯೋ ನಮಗೆ ಬೇಜಾರಾಯ್ತದೆ ಎಸದಕ್ಕನಿಗೆ ಹಿಂಗೆಲ್ಲವ ನಮ್ಮಿಂದ ಒರ್ಸ್ಕೊಂಡು ಇಷ್ಟೆಲ್ಲ ಆಯ್ತಲ್ಲ ಅಂತ ಬೇಜಾರಾಗದೆ ಅಂದ್ಕೊಂಡು ಭಾಳ ಬದಲಾವಣೆ ಆಗೋಳಕ ಸುಮ್ಕಿರು. ಆಕು ಇಕ್ಕುವೆ ಭಾಳ ಬದಲಾವಣೆ ಆಗೋಳೆ ಒಟ್ಟಿಗೆ. ಏನೋ ಚೆನ್ನಾಗಿರ್ಲಿಕ್ಕ ನಾವು ಬೆಣ್ಣ ಪಪ್ಪ ತೋರಾಕಿದ್ಕುವೆ ಹೆಚ್ಕಟ್ಟ ನೋಡ್ಕೊಬಿಟ್ರೆ ಸಾಕು. ಈಗ ಇವ್ರನ್ನಾಗೆ ಅಲ್ವಾ ಅವರು ಅನ್ನೋದು ಮುದ್ದೆಗೆ ಸಿಕ್ಕಾಕೊಂಡಿದ್ದು ಯಾವ ಹಣೆ ಹಬ್ಬರ ಅಂದರು. ತಿರ್ಗವ ಮಗಳಿಗೂ ಎಲ್ಲಾರು ಒಂದು ಗಂಡು ನೋಡಿ ಅಂತಿದ್ಲು ಕಣ್ಮಗ. ನೋಡ್ರವ ನೋಡಿ ಅವಳೇನು ಬಾಯಿ ಕಮ್ಮಿ ಕಲ್ತವಳ ಮಗಳು. ಅದಕ್ಕೆ ಸವಾಸಕ್ಕಂತೂ ಹೋಗ್ಬೇಡಿ ಕಣದಕ್ಕೆ ನೀವು. ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಅದಂತೂ ಬೇಡ. ಬೇಕಾರೆ ಹೋಗೋದ ಚಪ್ಪರ್ ದಿವಸ ಅಲ್ದಾರ ನೀರು ದಿವಸ ಹೋಗ್ಬಿಟ್ಟು ಮದುವೆಗೆ 3 ದಿವಸ ಅಲ್ದ 4 ದಿವಸ ಇದ್ಬಿಟ್ಟು ಓಡಾಡ್ಕೊಂಡು ಮದುವೆ ಮಾಡೋದ. ಈ ತೋರು ಹಾಕೋದು ಬಿಡೋದು ಬೇಡ. ಇವಾಗಲೇ ಅನ್ಬೋಸಿಲ್ವಾ, ಇನ್ನೇನು ಅನ್ಬೋಸ್ಬೇಕಂತೆ. ಗಣ್ಣಿವ್ರಿ ಯಾವ ಸಾಕು ಕಣವ, ದೊಡ್ಡ ನಮಸ್ಕಾರನ ಕೈತಿಲ್ವಾ. ಈ ಕೊಟ್ಟಿರೋ ಬಹುಮಾನವೇ ಸಾಕು ಕಣವ ನೀವು ಅಂತ ಹಾಕಂಗನ್ನ ಕೋದಿ ಆಯಿತು ಬಿಡವ ಅಂದೆ. ಈಗ ಕುಂಡಕ್ಕಾದ್ರೆ ಚಂದಿಲ್ಲ, ಚೆನ್ನಕ್ಕ ಅಂದ್ರೆ ಚೆನ್ನ ತಾನೆ. ಅದು ಯಾಕಂಗೆ ಅನ್ಬೇಕು. ಅದಕ್ಕೆ ಸರಿ ಬಿಡು ಪದ್ಮ, ಯಾರು ಇದ್ರಿ ಹೇಳ್ತೀನಿ ಬಿಡು ಅಂದೆ. ಊರಕ್ಕಂತ ಕೆಲಸ ಬೇಡ ಕಣಕ್ಕೆ. ಇಲ್ಲಿ ಗಂಟೆ ಆಗಿದ್ದು ಸಾಕು. ಅವಳಿಂದ ಸಿಕ್ಕಿರೋ ಬಹುಮಾನನೂ ಸಾಕು. ಇನ್ನು ತೋರಾಕ ಕೆಲಸವೇ ಬೇಡ, ಸುಮ್ಮನಿರಿ. ಬೇಡಕನೇ ಸರಿ ತೋರೋದು ಬೇಡ, ರಗ್ಲೆ ರಾಮಾಯಣನೂ ಬೇಡಕನವ. ಈಗ ಆಗಿರೋ ರಗ್ಲೆ ಸಾಕಾಕಿಲ್ವಾ. ಕೂತ್ಕೊಳ್ಳಿ, ಟೀ ಮಾಡ್ತೀನಿ. ಗೊತ್ತಾಯ್ತು ಸುಮ್ಕಿರ ಹೋಗ್ಬೇಕು ಕಣ ಊರಿಗೆ. ಅದಕ್ಕೆ ಸರಿ ಬಿಡಿ, ನೀವು ಚೆನ್ನಾಗಂತ ಇದ್ದೀರಿ. ಈಗ ನಾನಂತೂ ಕಳ್ಸೋಕ್ಕಿಲ್ಲ. ಇವತ್ತು ಉಳ್ಕೊಂಡು ನಾಳೆಗೆ ಹೋಗ್ಬೇಕು ನೀವು ಅಷ್ಟೇ. ಹೋಗ್ಬೇಡಿ ನೀವು. ಇಲ್ಲಕ್ಕ ಸುಮ್ಕಿರ ಸದಿ ನಾಳೆ ಕೆಲ್ಸದ ಬೇರೆ ಒಪ್ಕೊಬಿಟ್ಟಿವ್ರಿ. ನಾನು ಹೋಗ್ಬೇಕು ಕ ಸುಮ್ಕಿರ ಒಂದು ಅಮ್ಮಯ್ಯ ಅಂತೀನಿ. ಉಳ್ಗಿಲ್ಸ್ಕೊಬಿಡ್ಬೇಕಾದ್ರೆ ಇನ್ನೂ ಒಂದು ಗಂಟೆ ಟೈಮ್ ಕೂತ್ಕೊಂಡು ಮಾತಾಡ್ತೀವಿ. ನಾಳೆ ಕೆಲಸ ಅದೇ ಕಣವ. ಅಕ್ಕ ಸುಮ್ ಕೂತ್ಕೊ ಹೋಗಿವಂತ ಇದಕ್ಕೆ ಗಡಿಯ ನೀನು. ಸರಿ ಬಿಡು. ನೀವು ಬಂದ್ರೆ ನೆಮ್ಮದಿ ಕಳ್ಸೋಕಿಲ್ಲ ಕಣವ. ಅದಕ್ಕೆ ಬರೋಕ್ಕೆ ಬೇಜಾರು. ಮತ್ತು ಇರೋದಕ್ಕೆ ಅದಕ್ಕೆ ಏನಂತೆ ನೀವು ಮಾತ್ರ ತಿಂಗಳು ಗಂಟ್ಲೆ ಇರ್ಸ್ಕೊಬೋದು. ನಮ್ಮನೆ ಒಂದಿನ ಇರಂಗಿಲ್ಲ. ನೀವು ಇರಿ ಸುಮ್ಮನೆ ಹೋಗಿರಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.